ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸುವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿ ರಾತ್ರಿ ಜಾಲಿ ರೈಡ್ ಹೋದಂತಹ ವ್ಯಕ್ತಿಗೆ ಪೊಲೀಸರು ಫೈನ್ ಹಾಕಿದ್ದಾರೆ. ಕಾರ್ನ ಸನ್ರೂಫನ್ನು ಓಪನ್ ಮಾಡಿಕೊಂಡು ಜಾಲಿ ರೈಡ್ ಆರ್ಟಿ ನಗರದ ಸಿಬಿಐ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕಾರು ಮಾಲೀಕನಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಬೆಂಗಳೂರು ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಕಾರನ್ನು ಸೀಸ್ ಮಾಡಿ ಆರ್ಟಿ ನಗರ ಸಂಚಾರಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ತಡರಾತ್ರಿ ಜಾಲಿ ರೈಡ್ ಹೋಗ್ತಾ ಇದ್ದಂತಹ ಕಾರು ಮಾಲೀಕನಿಗೆ ದಂಡ ಕೂಡ ಹಾಕಿದ್ದಾರೆ. 1000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಕಾರು ಆರ್ಟಿ ನಗರದ ಸಿಬಿಐ ರಸ್ತೆಯಲ್ಲಿ ರಾತ್ರಿ ಹೋಗ್ತಾ ಇತ್ತು. ಈ ಕಾರಿನ ಸನ್ರೂಫನ್ನು ಓಪನ್ ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಜಾಲಿಯಾಗಿ ಹೋಗ್ತಾ ಇದ್ರು. ಇದು ಪೊಲೀಸರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಕಾರನ್ನು ಸೀಸ್ ಮಾಡಿರುವಂತಹ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಜೊತೆಗೆ ಫೈನ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಮೂಲಕ ನಮ್ಮನ್ನು ಯಾರೂ ನೋಡಲ್ಲ, ನಾವು ಆಡಿದ್ದೇ ಆಟ, ಸನ್ರೂಫ್ ಮೇಲೆ ನಿಂತ್ಕೊಂಡ್ರೂ ಏನೂ ಆಗಲ್ಲ, ಡೋರ್ ತಕ್ಕೊಂಡು ಹೋದ್ರೂ ಏನೂ ಆಗಲ್ಲ ಅನ್ನೋರಿಗೆ ಪೊಲೀಸರು ಈ ಮೂಲಕ ಒಂದು ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ. ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ, ನೋಡಿದ ತಕ್ಷಣ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಯಾರಿವರು ಜಾಲಿ ರೈಡ್ ಹೋದವರು, ಎಷ್ಟು ಫೈನ್ ಹಾಕಿದ್ದಾರೆ, ಏನು ಕತೆ ಅಂತ? ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿ ಕಾರ್ನ ಸನ್ರೂಫ್ ಅನ್ನ ಓಪನ್ ಮಾಡಿಕೊಂಡು ಸನ್ರೂಫ್ ಅಲ್ಲಿ ಸುಮಾರು 3 ಜನರು ನಿಂತ್ಕೊಂಡು ಜಾಲಿ ರೈಡ್ ಮಾಡ್ತಿದ್ದಂತ ವಿಡಿಯೋ ನೋಡಿದಂತ ಸಂಚಾರಿ ಪೊಲೀಸರು ಆ ಕಾರನ್ನ ಸೀಸ್ ಮಾಡಿ ಅವರಿಗೆ 1,000 ರೂಪಾಯಿ ದಂಡವನ್ನ ಹಾಕಿರುವಂತದ್ದು. ತಡರಾತ್ರಿ ಟ್ರಾಫಿಕ್ ರೂಲ್ಸ್ ಅನ್ನ ವೈಲೇಷನ್ ಮಾಡಿಕೊಂಡು ಇವರು ಕಾರ್ನಲ್ಲಿ ಸನ್ರೂಫ್ ಓಪನ್ ಮಾಡ್ಕೊಂಡು ಜಾಲಿ ರೈಡ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ವೈರಲ್ ಆಗ್ತಿತ್ತು ಆ ಕೂಡಲೇ ಆರ್ಟಿ ನಗರ ಸಂಚಾರಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆ ಕಾರನ್ನ ಸೀಸ್ ಮಾಡಿ ಕಾರ್ನ ಮಾಲೀಕನಿಗೆ 1,000 ರೂಪಾಯಿ ದಂಡವನ್ನ ಹಾಕಿ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾರಿನ ಸನ್ರೂಫನ್ನು ಓಪನ್ ಮಾಡಿಕೊಂಡು ಜಾಲಿ ರೈಡ್ ಹೋದಂತಹ ಕುಟುಂಬಕ್ಕೆ ಈಗ ಸಂಚಾರಿ ಪೊಲೀಸರು ಶಾಕನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಪಾಲಿಸಲಿಲ್ಲ ಅಂದರೆ ಈ ರೀತಿಯ ಕ್ರಮಗಳು ನಿಮ್ಮ ಮೇಲಾಗುವಂತಹ ಸಾಧ್ಯತೆ ಇರುತ್ತೆ.